ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯಲಿದೆ. ಹೀಗಾಗಿ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಪುರಪ್ರವೇಶವನ್ನ ಮಾಡಿದ್ದಾರೆ. ಚಿತ್ರದುರ್ಗದ ಚಂದ್ರವಳ್ಳಿ ಗೇಟ್ ಬಳಿ ಇವರಿಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ನಾಳೆ ನಡೆಯುತ್ತೆ ಈ ಒಂದು ಅದ್ದೂರಿ ಕಾರ್ಯಕ್ರಮ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇದು. ಹೀಗಾಗಿ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಪುರಪ್ರವೇಶವನ್ನ ಮಾಡಿದ್ರು. ಚಿತ್ರದುರ್ಗದ ಚಂದ್ರವಳ್ಳಿ ಗೇಟ್ ಬಳಿ ಇವರಿಗೆ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಮದಕರಿ ವೃತ್ತದವರೆಗೆ ಬಿಎಸ್ವೈ ಮೆರವಣಿಗೆಯನ್ನ ಹೊರಟಿದ್ರು. ಸಾವಿರಾರು ಅಭಿಮಾನಿಗಳು ಬಿಎಸ್ವೈಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ನಾಳಿನ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಭಾಗಿಯಾಗ್ತಾರೆ. 2 ಕಿಲೋಮೀಟರ್ ಮೆರವಣಿಗೆ ಮೂಲಕ ಅವರನ್ನ ವೆಲ್ಕಮ್ ಮಾಡಲಾಯಿತು. ಹೀಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಸುದೀರ್ಘ 50 ವರ್ಷಗಳ ರಾಜಕೀಯ ಪಯಣದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೂ ಆಪ್ತರು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪಾ ಅಂತಂದರೆ ಬಿಎಸ್ವೈ ಅವರ ಮೆಚ್ಚಿನ ಕಾರು CKR 45. ಇದು ಪ್ರಮುಖ ಆಕರ್ಷಣೆಯಲ್ಲಿ ಒಂದು. ಇವರು ಬಳಸಿದಂತಹ ಕಾರಿದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನದಲ್ಲಿ ಬಳಸಿದ ಕಾರು. ಅದು CKR 45 ನಂಬರಿನ ಹಿಂದೂಸ್ತಾನ್ ಅಂಬಾಸಿಡರ್ ಕಾರು. ಈ ಕಾರ್ನಲ್ಲಿ ಇವರು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ದಾರೆ ಹಾಗೂ ಪಕ್ಷ ಸಂಘಟನೆ ಕೂಡ ಮಾಡಿದ್ದಾರೆ. ಈ ಕಾರಿನ ಮೂಲಕವೇ ಅವರು ರಾಜಕೀಯವಾಗಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಏನು ನಾಳೆ ಅಭಿಮಾನೋತ್ಸವ ಕಾರ್ಯಕ್ರಮ ಅಥವಾ ಸಮಾವೇಶ ನಡೆಯುತ್ತೆ, ಆ ಸಂದರ್ಭದಲ್ಲಿ ಆ ಕಾರನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗತ್ತೆ. ಹಾಗೆ ಅಭಿಮಾನೋತ್ಸವದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇವತ್ತು ಸಂಜೆಯೇ ಪುರ ಪ್ರವೇಶವನ್ನ ಮಾಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಹೀಗಾಗಿ ಮೈಸೂರು ದಸರಾ ಮಾದರಿಯ ಮೆರವಣಿಗೆ ಮೂಲಕ ಸ್ವಾಗತವನ್ನು ಕೋರೋದಕ್ಕೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು, ವಿವಿಧ ಕಲಾ ತಂಡಗಳ ಕಲಾವಿದರು ಕೂಡ ಸಜ್ಜಾಗಿದ್ರು. ಹಾಗೆ ಎಲ್ಲರೂ ಕೂಡ ಅದ್ಧೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ. ಹೀಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಸಂಭ್ರಮಾಚರಣೆ ಕೂಡ ಜೋರಾಗಿದೆ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದಾಗೆ ಮತ್ತೊಂದು ವಿಶೇಷ ಅಂದರೆ ಯಡಿಯೂರಪ್ಪನವರು ಬಳಸಿರುವಂತಹ CKR 45 ನಂಬರಿನ ಹಿಂದೂಸ್ತಾನ್ ಅಂಬಾಸಿಡರ್ ಕಾರ್. ಇನ್ನು ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಕ್ಷಣಗಣನೆ ಆರಂಭ ಆಗಿದೆ. ಈಗ ಪುರಪ್ರವೇಶ ಆಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಒಂದು ಕಾರಿನ ಬಗ್ಗೆ ನಾನು ಮಾತಾಡಬೇಕಾಗಿದೆ. ವಿಜೇಂದ್ರ ಅವರು ಸದಾ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಸರ್, ಒಂದು ಅಂಬಾಸಿಡರ್ ಕಾರು, ಇದು ಬಿಜೆಪಿ ಕಾರ್ಯಕರ್ತ ಅನ್ನುವ ಮಟ್ಟಿಗೆ ಎಲ್ಲ ಕಡೆಯಲ್ಲೂ ಕೂಡ ಮಾತಿದೆ. ಆ ಕಾರಿನ ಬಗ್ಗೆ ಏನು ಹೇಳ್ತೀರಿ ಸರ್? ಯಡಿಯೂರಪ್ಪನವರ ಹೋರಾಟದ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥದ್ದು ಅಂಬಾಸಿಡರ್ ಕಾರ್ CKR 45. ಇವತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಶಕ್ತಿ ಸಿಕ್ಕಿದೆ ಇವತ್ತು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅದರ ಪಾತ್ರ ಕೂಡ ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವರ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಇವತ್ತು ಅಂಬಾಸಿಡರ್ ಕಾರ್, ಯಡಿಯೂರಪ್ಪನವರ ಅಚ್ಚುಮೆಚ್ಚಿನ ಅಂಬಾಸಿಡರ್ ಕಾರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಯಡಿಯೂರಪ್ಪನವ್ರ ಹತ್ರ ನೀವು ಮಾತಾಡಿದಾಗ ಅವ್ರು ಎಷ್ಟು ಭಾವುಕರಾಗಿದ್ರು ಈ ವಿಚಾರದ ಬಗ್ಗೆ? ನಮ್ಮೆಲ್ಲ ಹಿರಿಯರು, ಗೋವಿಂದ ಕಾರಜೋಳಜಿಯವರು ಮತ್ತು ನಮ್ಮ ಪ್ರಭಾಕರ್ ಕೋರೆ ಅವರು ಎಲ್ಲರೂ ಕೂಡ ಯಡಿಯೂರಪ್ಪನವರ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅವರು ಕೂಡ ರೀತಿ ಮೊದಲು ಇದು ಅವಶ್ಯಕತೆ ಇದೆಯಾ ಬೇಕನ್ನೋ ಮಾತನ್ನು ಕೂಡ ಹೇಳಿದರು. ಅದೇ ಕಾರಜೋಳಜಿಯವರು ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರಿಗೂ ಕೂಡ ಸಂತೋಷ ಆಯಿತು. ಎಲ್ಲ ಮಠಾಧೀಶರು ಬರ್ತಾರೆ, ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಅಂದಾಗ ಖಂಡಿತ ಅವರು ಕೂಡ ಭಾಳ ಸಂತೋಷ ಆಗಿದೆ. ಕೇಂದ್ರದ ನಾಯಕರು ಕೂಡ ಬರ್ತಾ ಇದ್ದಾರೆ. ಒಂದು ಸಂತದ ಕ್ಷಣ. ರಾಜ್ಯ ಬಿಜೆಪಿಗೆ ಶಕ್ತಿ ಕೊಡುವಂಥ ಚಾಣಕ್ಯ ಅಮಿತ್ ಶಾ ಜಿಯವರು ಪಶ್ಚಿಮ ಬಂಗಾಳದ ಸರ್ಕಾರವನ್ನು ಅಲ್ಲಿ ಪ್ರತಿಷ್ಠಾಪಿಸಲು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ತುಂಬ ಸಂತೋಷ ಇದೆ, ಹೆಮ್ಮೆ ಇದೆ. ಸರ್, ಇದು ವಿಜಯೇಂದ್ರ ಅವರು ಹೇಳಿರುವಂಥ ಮಾತು. ಅವರ ಕಾರಿನ ಬಗ್ಗೆ ಮಾತಾಡಿದ್ರು, ತಂದೆಯವರ ವಿಚಾರವನ್ನು ಕೂಡ ಮಾತಾಡಿದ್ರು. ಪುರಪ್ರವೇಶ ಆಗಿದೆ. ಈಗ ಇಲ್ಲಿ ಮೆರವಣಿಗೆ ನಂತರದಲ್ಲಿ ಪುರಪ್ರವೇಶ ಮುಗಿಯುತ್ತೆ. ನಾಳೆ ಅಭಿಮಾನೋತ್ಸವ ನಡೆಯಲಿಕ್ಕಿದೆ. ಅಭಿಮಾನೋತ್ಸವದಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ಳಿಕ್ಕಿದ್ದಾರೆ. ಈಗಾಗಲೇ ಅದರ ಪೂರ್ವ ಸಿದ್ಧತೆಗಳು ಕೂಡ ಕಾಣ್ತಾ ಇದ್ದಾವೆ. ಎಷ್ಟು ಜನ ಭಾಗವಹಿಸಬಹುದು ಅಂತೇಳಿ ಅಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇಲ್ಲಿ ಮೆರವಣಿಗೆಗಳು ನಡೀತಾ ಇದ್ದಾವೆ, ಕಲಾ ತಂಡಗಳು ಬಂದಿದ್ದಾವೆ. ಸಂಭ್ರಮದ ವಾತಾವರಣ ಕಾಣ್ತಾ ಇದೆ. ಪಕ್ಷಾತೀತವಾಗಿ ಇಡೀ ರಾಜ್ಯದಿಂದ ಎಲ್ಲ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಅಷ್ಟೇ ಸುರಕ್ಷತೆ ದೃಷ್ಟಿಯಿಂದಲೂ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಭಿಮಾನೋತ್ಸವ ಹೇಗಾಗತ್ತೆ ಅನ್ನೋ ಕುತೂಹಲ ಜನರಲ್ಲೂ ಇದೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಚಿತ್ರದುರ್ಗ.
ಎಸ್, ಇನ್ನು ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಅಂದ್ರೆ ಯಾವ ರೀತಿ ಭವ್ಯವಾಗಿ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಸ್ವಾಗತವನ್ನ ಕೋರಲಾಗಿದೆ ಚಿತ್ರದುರ್ಗದಲ್ಲಿ ಅಂತ. ಯಾಕಂದ್ರೆ ಒಂದ್ ಕಡೆ ನೀವು ನೋಡ್ತಾ ಇದ್ದೀರಾ ಕಲಾ ತಂಡಗಳಿಂದ ಅವರಿಗೆ ಭವ್ಯ ಸ್ವಾಗತ ಸಿಕ್ತು, ಇನ್ನೊಂದ್ ಕಡೆ ಮಹಿಳೆಯರು ಒನಕೆಯನ್ನ ಹಿಡಿದು, ಅಂದ್ರೆ ಚಿತ್ರದುರ್ಗ ಅಂತ ಅಂದ್ರೆ ನಮ್ಗೆ ನೆನಪಾಗೋದು ಒನಕೆ ಓಬವ್ವ. ಹೀಗಾಗಿ ಇಲ್ಲಿ ಮಹಿಳೆಯರು 250 ಮಹಿಳೆಯರು ಒನಕೆ ಓಬವ್ವನ ವೇಷಭೂಷಣದೊಂದಿಗೆ ಮೆರವಣಿಗೆಯಲ್ಲಿ ಹೆಜ್ಜೆಯನ್ನು ಕೂಡ ಹಾಕಿದ್ರು. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಮಾತಾಡಿದ್ರು. ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರನ್ನ ರೈತ ನಾಯಕ ಅಂತ ಜನ ಗುರುತಿಸ್ತಾರೆ, ಪ್ರೀತಿಸ್ತಾರೆ. ಹಾಗೆ ಆ ಕಾಲದಲ್ಲಿ ಕೇವಲ ನಗರಕ್ಕೆ ಸೀಮಿತವಾಗಿದ್ದ ಅಥವಾ ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ಬಿಜೆಪಿಯನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗಿ ಪಕ್ಷದ ಸಂಘಟನೆ ಬಲಪಡಿಸಲು BSY ಸಾಕಷ್ಟು ಶ್ರಮಿಸಿದ್ರು. ಹಾಗೆ ಆ ಕಾರಿನ ಬಗ್ಗೆಯೂ ಕೂಡ ಮಾತಾಡಿದ್ರು. ಪಕ್ಷ ಸಂಘಟನೆಯಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಅಷ್ಟೇ ಆ ಕಾರಿನ ಪಾತ್ರ, ಅಂದ್ರೆ ಆ CKR 45 ನಂಬರಿನ ಹಿಂದೂಸ್ತಾನ್ ಅಂಬಾಸಿಡರ್ ಕಾರಿನ ಪಾತ್ರವೂ ಕೂಡ ಅಷ್ಟೇ ಇದೆ ಅಂತ ಅವರು ವಿವರಿಸಿದ್ರು. ಪಕ್ಷ ಸಂಘಟನೆಗೆ BSY ಬಳಸಿದ್ದ ಕಾರಿನ ಬಗ್ಗೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರಿಗೆ ಅಭಿನಂದನಾ ಸಮಾರಂಭ, ಅದನ್ನು ಅಭಿಮಾನೋತ್ಸವ ಅಂತ ಕರೀತಾ ಇದ್ದಾರೆ. ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪಕ್ಷದ ಅತ್ಯಂತ ಹಿರಿಯ ಕಾರ್ಯಕರ್ತ ಯಡಿಯೂರಪ್ಪ ಅವರಿಗಿಂತಲೂ ಒಬ್ಬ ಹಿರಿಯ ಕಾರ್ಯಕರ್ತ ಇಲ್ಲಿದ್ದಾರೆ. ಅವ್ರು ಯಾರು ಗೊತ್ತಾ? ಅಂಬಾಸಿಡರ್ ಕಾರ್. ಇದು 1974 ಮಾಡೆಲ್. ಇದು ಅಂದು BJP ಪಕ್ಷ ಯಾರಾದರೂ VIP ಬಂದರೆ, ದೆಹಲಿ ಮಠದಿಂದ ನಾಯಕರು ಬಂದರೆ ಅವ್ರಿಗೆ ಓಡಾಡಲಿಕ್ಕೆ ಅಂತೇಳಿ ಅನುಕೂಲ ಆಗಲಿ ಅಂತೇಳಿ ಈ ಕಾರನ್ನು ಪರ್ಚೇಸ್ ಮಾಡುತ್ತೆ. ಆ ನಂತರದಲ್ಲಿ 1988ರಲ್ಲಿ ಯಡಿಯೂರಪ್ಪನವರೇ ಖುದ್ದಾಗಿ ಈ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಯಾಕಂದರೆ ಯಡಿಯೂರಪ್ಪನವರು ಅಲ್ಲಿಯವರೆಗೂ ಸೈಕಲ್ನಲ್ಲಿ, ಎತ್ತಿನ ಗಾಡಿಯಲ್ಲಿ, ಮೋಟರ್ ಬೈಕ್ನಲ್ಲಿ ಹೀಗೆ ಬೇರೆ ಬೇರೆ ವಾಹನಗಳನ್ನು ಬಳಸಿ ರಾಜ್ಯವನ್ನು ಸುತ್ತುತ್ತಾ ಇದ್ದರು, ಪಕ್ಷ ಸಂಘಟನೆಯನ್ನು ಮಾಡ್ತಾಯಿದ್ರು. ಆ ನಂತರದಲ್ಲಿ 88ರಲ್ಲಿ ಕಷ್ಟಪಟ್ಟು ಹಾಗೂ ಹೀಗೂ ಮಾಡಿ ಈ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡುವಾಗ ಇವರಿಗೆ ಸಿಕ್ಕಿರುವಂಥ ನಂಬರ್ ಯಾವುದಂತಂದರೆ CKR 45. ಈ ನಂಬರ್ ಕಾರ್ ಅವರಿಗೆ ಮೊದಲೇದಾಗಿ ಸಿಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯ ಒಂದು ಉದ್ದೇಶ ಇಟ್ಕೊಂಡು ಇಟ್ಕೊಂಡು ಈ ಕಾರನ್ನು ಖರೀದಿ ಮಾಡಿದ್ದಲ್ಲ. 45ರಲ್ಲಿ ಈ 45 ನಂಬರ್ ಇರುವಂಥ ಕಾರನ್ನು ಪರ್ಚೇಸ್ ಮಾಡಿದ ನಂತರದಲ್ಲಿ ಅವರಿಗೆ ಅದೃಷ್ಟ ಒಲಿತಾ ಹೋಗುತ್ತೆ. ಅಲ್ಲಿಂದ ಇವರಿಗೆ ಈ ಕಾರ್ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಆರಂಭದಲ್ಲಿ ಇದು ಕೇವಲ ಓಡಾಡಲಿಕ್ಕೆ ಅಂತ ತೆಗೆದುಕೊಂಡಂಥ ಕಾರು, ಆ ನಂತರದಲ್ಲಿ ಒಂದು ರೀತಿಯ ಆಪ್ತ ಮಿತ್ರ ಅನ್ನೋ ರೀತಿಯಲ್ಲಿ ಇದು ಭಾಸವಾಗ್ತಾ ಹೋಗುತ್ತೆ. ವಾಜಪೇಯಿ ಅವರು ಬರ್ತಾರೆ, ಅಡ್ವಾಣಿ ಅವರು ಬರ್ತಾರೆ, ಇವರು ಇಂಥವರೆಲ್ಲರೂ ಕೂಡ ಬಂದಾಗ ಇದೇ ಕಾರ್ನಲ್ಲಿ ಸುತ್ತಾಡ್ತಾ ಹೋಗ್ತಾರೆ, ಇಡೀ ರಾಜ್ಯವನ್ನು ಸುತ್ತುವಂಥ ಕೆಲಸವನ್ನು ಮಾಡ್ತಾರೆ. ಈ ಕಾರು ಒಂದು ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತ. ನಮಗೆ ಇವತ್ತಿಗೂ ಕೂಡ ನೆನಪಿದೆ, ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಓಡಾಡುವಾಗ ಈ ಕಾರನ್ನು ಉಲ್ಲೇಖಿಸಿ ಒಂದು ಮಾತನ್ನು ಹೇಳ್ತಾರೆ. ಈ ಕಾರು ಕೇವಲ ಕಾರಲ್ಲ, ಪಕ್ಷದ ಹಿರಿಯ ಕಾರ್ಯಕರ್ತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಈ ಕಾರಿಗೂ BJPಗೂ ಯಡಿಯೂರಪ್ಪನವರಿಗೂ ಅವಿನಾಭಾವ ಸಂಬಂಧ ಬೆಸ್ತಾ ಹೋಗುತ್ತೆ. ಇದು ಯಡಿಯೂರಪ್ಪನವರಿಗೆ ಮುಕ್ತಾಯ ಆಗಲ್ಲ. ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರಿಗೂ ಕೂಡ ಅದೃಷ್ಟವನ್ನೇ ತರುವಂಥ ಕಾರು. ಇದನ್ನು ವಾಹನವನ್ನು 26 ವರ್ಷಗಳಿಂದ ಓಡಿಸ್ತಾ ಇರುವಂಥ ಶಂಕರ್ ಅಂತೇಳಿ ಚಾಲಕರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಶಂಕರ್ ಅಂತೇಳಿ, ಇವರು ಸುಮಾರು 26 ವರ್ಷ ಅಂತ ಹೇಳ್ತಾರೆ. ಸರ್, ಎಷ್ಟು ವರ್ಷಗಳಿಂದ ಈ ಕಾರನ್ನು ಓಡಿಸ್ತಾ ಇದ್ದೀರಿ ನೀವು? ಸರ್, ನಾನು ಈಗ 15 ವರ್ಷದಿಂದ ಗಾಡಿ ಓಡಿಸಿದ್ದೀನಿ. ಆ ಮಧ್ಯೆ ಸ್ವಲ್ಪ ಗ್ಯಾಪ್ ಆಯಿತು, ಕಂಡ ಸಾಕಾರ ಬಂತಲ್ಲ ಅಪೋಸಿಷನ್ ಇರೋದಾಗ, ಇದು ಪೇಸ್ಕೊಂತ ಇದ್ರು. ಈ ಟೋಟಲ್ 26 ವರ್ಷ ಸರ್ ಈ ಗಾಡಿಗೆ. ಹಾಂ ಸರ್, 26 ವರ್ಷ. ಈ ಕಾರ್ನಲ್ಲಿ ಯಡಿಯೂರಪ್ಪನವ್ರು ಯಾವಾಗಲೂ ಎಲ್ಲಿ ಕೂತ್ಕೊಳ್ತಾರೆ? ಅವ್ರು ಇದನ್ನು ಓಡಿಸಿದ್ರ? ಏನು ಆ ಫೀಲನ್ನು ಹೇಳಿ, ಅವ್ರ ಜೊತೆಗೆ ನಿಮ್ಮ ಜೊತೆಗಿದ್ದಾಗ. ಸ್ಟಾರ್ಟಿಂಗ್ ಇದ್ದಾಗ ಓಡಿಸಿದ್ರಂತೆ, ಬಟ್ ನಾವಿದ್ದಾಗ ಹೆಚ್ಚಿಗೆ ಓಡಿಸಿಲ್ಲ ಸರ್. ಅವ್ರು ಅವ್ರ ಪ್ರವಾಸ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿಗೆ ಓಡಿಸಿಲ್ಲ. ಬಟ್ ಡ್ರೈವರ್ ನಾವೆಲ್ಲ ಇದ್ದೀವಿ ಸರ್. ಗೊತ್ತಿದ್ದಾಗೆ ಯಾರೆಲ್ಲ ನಾಯಕರು, ದೊಡ್ಡ ನಾಯಕರು ಈ ಕಾರಲ್ಲಿ ಓಡಾಡಿದ್ದಾರೆ? ಸರ್, ಅನಂತ್ ಕುಮಾರ್ ಅವರು, ಧನಂಜಯ್ ಕುಮಾರ್, ಆಮೇಲೆ ಇವರು ಮುರಳಿ ಮನೋಹರ ಜೋಶಿ ಅವರು ಪ್ರಮುಖರು, ಶಂಕರ ಮೂರ್ತಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸಲ ರಾಜ್ಯಪಾಲ ಬಂದಿದ್ದಾರೆ, ಈಗ ಕೂತಿದ್ದಾರೆ. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಂಕರ ಮೂರ್ತಿ ಅವರಿದ್ದಾರೆ, ಈಶ್ವರಪ್ಪರು ಕೂತಿದ್ದಾರೆ ಕಡೆಗೆ, ಆಯನ ಮಂಜುನಾಥ್ ಕೂತಿದ್ದಾರೆ. ಏನು ಸರ್, ಎಲ್ಲರೂ ಕೂತಿದ್ದಾರೆ, ಪ್ರಮುಖರು ಇದ್ದಾರೆ ಸರ್. ಈಗ ಪಕ್ಷ ಬಿಟ್ಟಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಈ ಗಾಡಿ ಅವರಿಗೆ ಲಕ್ಕಿ ಇತ್ತು. ಆ ಟೈಮಲ್ಲಿ ಕೂತರು, ಅವ್ರ ಜೊತೆಗೆಲ್ಲ ಸಾಹೇಬ್ರ ಪ್ರವಾಸ ಮಾಡಿದರು. ಇಷ್ಟು ದಿನ ಯಡಿಯೂರಪ್ಪನವರಿಗೆ ಅದೃಷ್ಟ ಆಗಿತ್ತು, ಮುಂದೆ ಇದು ವಿಜಯೇಂದ್ರ ಅವರಿಗೂ ಕೂಡ ಸಾರಥ್ಯ ಆಗ್ತಾ ಇದೆ ಅಂತ ಇರ್ಬೋದು. ಯಾಕಂದರೆ ತಂದೆ ಗುಣ ಮಕ್ಕಳಿಗೆ ಬಂದೇ ಬರುತ್ತೆ. ಮೇಲದಾಗಿ ವಿಜಯನ ರಾಜ್ಯ ಪ್ರವಾಸ ಮಾಡೋ ದೃಷ್ಟಿಯಿಂದನೂ ಒಳ್ಳೆ ಹೋಪ್ ಇದೆ ಸರ್. ಇದೆ ಅವ್ರಿಗೂ ಆಶೀರ್ವಾದ ಆಗ್ಬೋದು ಸರ್, ಆಶೀರ್ವಾದ ಆಗ್ಬೋದು.
ಹೇಳಕ್ಕಾಗಲ್ಲ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಖುಷಿ ಇದೆ ಅನ್ಸುತ್ತೆ ಭಾಳ ಇದ್ರ ಜೊತೆ. ಇಲ್ಲ ಸರ್, ನಾನು ಯಾವಾಗೂ ಖುಷಿ ಸರ್. ನಮ್ಮ ಸಾಹೇಬ್ರು ಡ್ಯೂಟಿ ಮಾಡೋಕೆ 2 ಗಂಟೆ ಬರ್ತೀವಿ ಸರ್. ಥ್ಯಾಂಕ್ ಯು. ಎಸ್, ಇದು ಚಾಲಕ ಶಂಕರ್ ಅವರು ಹೇಳುವಂಥ ಮಾತು. ಅವರು ಸಾಕಷ್ಟು ವರ್ಷಗಳಿಂದ ಈ ಕಾರನ್ನು ಓಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರಿಗೂ ಕೂಡ ಇದು ಅದೃಷ್ಟವನ್ನು ತಂದು ಕೊಡ್ಬೋದು, ತಂದು ಕೊಡಲಿ ಅಂತಲೂ ಕೂಡ ನಾವು ಆಶಿಸ್ತೀವಿ. ಅವರ ಪರಿಶ್ರಮಕ್ಕೆ, ಹೋರಾಟಕ್ಕೆ ತಕ್ಕ ಫಲವನ್ನು ಇದು ಕೂಡ ಕಾರು ಕೂಡ ಅಂಬಾಸಿಡರ್ ಕಾರು ಕೂಡ ಒಂದು ರೀತಿಯಲ್ಲಿ ಪಕ್ಷದ ಹಿರಿಯ ಕಾರ್ಯಕರ್ತ ಅನ್ನುವಂತೆ ಅವರಿಗೂ ಕೂಡ ಸಾಥ್ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಚಿತ್ರದುರ್ಗ.